ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಗಿಲ್ಲಿ ಮತ್ತು ಕಾವ್ಯ ಅವರ ರೊಮ್ಯಾಂಟಿಕ್ ಒಂದು ಡ್ಯಾನ್ಸ್ನ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಪ್ರೀತಿಯಲ್ಲಿ ಏರೋ ಸುಖ ಗೊತ್ತೇ ಇರಲಿಲ್ಲ ಎಂಬ ರವಿಚಂದ್ರನ್ ಅವರ ಸಾಂಗ್ನೊಂದಿಗೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಕಾಣಿಸಿಕೊಂಡರು. ಬಿಗ್ ಬಾಸ್ ಸೀಸನ್ 12 ಆರಂಭವಾದಾಗಿನಿಂದಲೂ ಸುದ್ದಿಯಲ್ಲಿರೋದು ಗಿಲ್ಲಿ ಕಾವ್ಯ ಜೋಡಿ. ಜಂಟಿಯಾಗಿ ಮನೆಗೆ ಆಗಮಿಸಿದ ಇವರು ಒಳ್ಳೆಯ ಆಟಗಾರರು, ಎಂಟರ್ಟೈನರ್ ಅನಿಸಿಕೊಂಡಿದ್ದರು. ಇದೀಗ ಸೂಪರ್ ರೊಮ್ಯಾಂಟಿಕ್ ಜೋಡಿ ಅಂತಾನೂ ಎನಿಸಿಕೊಂಡಿದೆ. ಬಿಗ್ ಬಾಸ್ ಸೀಸನ್ 12 ಆರಂಭವಾದಾಗಿನಿಂದಲೂ ಇವರು ಹೆಸರು ಮಾಡಿದ್ದಾರೆ. ಯಾವ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇವರ ಹೆಸರು ಬರುತ್ತದೆ. ಕಳೆದ ಎಪಿಸೋಡ್ನಲ್ಲಿ ನಡೆದ ಬಿ ಫೆಸ್ಟ್ನಲ್ಲಿ ಸೂರಜ್ ಹಾಗೂ ಕಾವ್ಯ ಜೋಡಿ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದರು. ಇವರಿಬ್ಬರ ನಡುವಿನ ಕೆಮಿಸ್ಟ್ರಿ ಜಡ್ಜ್ಗಳಾಗಿ ಆಗಮಿಸಿದ್ದ ಭಾಗ್ಯ ಹಾಗೂ ಪ್ರೇಮರ ಮನಸ್ಸನ್ನು ಕದ್ದಿತು. ಎಲ್ಲರಿಗೂ ಖುಷಿಯಾಗಿದ್ದರೆ ಒಬ್ಬರು ಮಾತ್ರ ಪರ್ಫಾರ್ಮೆನ್ಸ್ ನೋಡಿ ಉರಿದು ಹೋಗಿದ್ದರು. ತಾನಿರಬೇಕಾದ ಜಾಗದಲ್ಲಿ ಸೂರಜ್ ಇದ್ದಾನಲ್ಲ ಎಂದು ಹೊಟ್ಟೆ ಉರ್ಕೊಂಡಿದ್ದರು. ಯಾವತ್ತೂ ಕಾವು ಕಾವು ಅಂತ ಕಾವ್ಯ ಹಿಂದೆ ಸುತ್ತಾಡ್ತಿದ್ದ ಗಿಲ್ಲಿ, ಸೂರಜ್ ಹಾಗೂ ಕಾವ್ಯ ಡ್ಯಾನ್ಸ್ ನೋಡಿ ತಮ್ಮ ಚಾನ್ಸ್ ಮಿಸ್ ಆಯ್ತಲ್ಲ ಅಂದುಕೊಂಡಿದ್ದರು. ಇದೀಗ ಬಿಗ್ ಬಾಸ್ ಅವರಿಗೆ ಒಂದು ಅವಕಾಶ ನೀಡಿದ್ದಾರೆ. ಕಾವ್ಯ ಜೊತೆಗೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹಾಡಿಗೆ ಡ್ಯಾನ್ಸ್ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ. ಇಂಥದ್ದೊಂದು ಚಾನ್ಸ್ಗೆ ಕಾಯುತ್ತಲೇ ಇದ್ದ ಗಿಲ್ಲಿ ತಾನು ಕಾಮಿಡಿಯನ್ ಅನ್ನೋದನ್ನು ಮರೆತು ಸೂಪರ್ ಆಗಿ ಡ್ಯಾನ್ಸ್ ಮಾಡಿ ತಮ್ಮೊಳಗಿನ ಡ್ಯಾನ್ಸನ್ನು ಹೊರಗೆ ತಂದಿದ್ದಾರೆ. ಗಿಲ್ಲಿ ಕಾವ್ಯ ಕೆಮಿಸ್ಟ್ರಿ ಇನ್ನೂ ಅದ್ಭುತವಾಗಿ ಕಾಣಿಸಿದ್ದು ಈ ಪರ್ಫಾರ್ಮೆನ್ಸ್ ಇವತ್ತಿನ ಎಪಿಸೋಡಲ್ಲಿ ಮಿಸ್ ಮಾಡದೆ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.